ಶಿವ ಸಾಂಬ ಜೈ ನಮ ಪಾರ್ವತೀಪದೇ ಶಿವ ಹರ ಹರ ಮಹಾದೇವ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರುವೇ ಮಹಾಗುರುವೇ ಗುರುವೇ ಮಹಾಗುರುವೇ ಶಿವಲಿಂಗ ಪ್ರಭುವೇ ಕರುಣಾದಿಲ್ದೆಲ್ಲರನ ಸಲವಿದ ಮಹಾವಿಭುವೇ ಕರುಣಾದಿಲ್ದೆಲ್ಲರನ ಸಲವಿದ ಮಹಾವಿಭುವೇ ಗುರುವೇ ಮಹಾಗುರುವೇ ಗುರುವೇ ಮಹಾಗುರುವೇ. ಕೊಪ್ಪದಲ್ಲಿ ಜನಿಸಿ ಬಂದೆ ಶಿರಿಯಾಳ ಕೊಪ್ಪದಲ್ಲಿ ಜನಿಸಿ ಬಂದೆ ಬಸವಣ್ಣಯ್ಯ ಫಕೀರಮ್ಮರ ಕಂದನಾಗಿ ನಿಂತೆ ಬಸವಣ್ಣಯ್ಯ ಫಕೀರಮ್ಮರ ಕಂದನಾಗಿ ನಿಂತೆ ಶಿವಯೋಗ ಮಂದಿರದ ಶಿಶುವಾಗಿ ಮೆರೆದೆ ಶಿವಯೋಗ ಮಂದಿರದ ಶಿಶುವಾಗಿ ಮೆರೆದೆ ಶಿವಬಸವ ಗುರುವಿನ ಶಿಷ್ಯನಾಗಿ ಮೆರೆದೆ ಗುರುವೇ ಮಹಾಗುರುವೇ. ವೀರ ವಿರಕ್ತ ಶಾಪಾನುಗ್ರಹ ಸಮರ್ಥರಾದ ಲಿಂಗೈಕ್ಯ ಶ್ರೀಮನ್ ನಿರಂಜನ ಪ್ರಣಮ ಸ್ವರೂಪಿ ಶಿವಬಸವ ಮಹಾಸ್ವಾಮಿಗಳವರ ಚರಣಕ್ಕೆ ವಂದಿಸಿ ಲಿಂಗ ಪೂಜಾ ಲೋಲರು ಕಾಯಕ ಯೋಗಿಗಳು ಬೇಡಿದವರಿಗೆ ಬೇಡಿ ದೃಷ್ಟಾರ್ಥವನ್ನು ನೀಡುವ ಕಲಿಯುಗದ ಕಾಮಧೇನು ಮಾತನಾಡುವ ದೇವರು ನಡೆದಾಡುವ ದೇವರೆಂದೇ ಹೆಸರಾಗಿರುವ ಹಾವೇರು ಹುಕ್ಕೇರಿ ಮಠದ ಮಾದನ ಹಿಪ್ಪರಿಗೆ ವಿರಕ್ತ ಮಠದ ಪೀಠಾಧಿಪತಿಗಳಾದ ಶ್ರೀಮನ್ ನಿರಂಜನ ಪ್ರಣಮ ಸ್ವರೂಪಿ ಶಿವಲಿಂಗ ಮಹಾಸ್ವಾಮಿಗಳ ನಮಸ್ಕರಿಸಿ ಆರಾಧ್ಯ ಗುರು ಪರಮ ಪೂಜ್ಯ ಪುಟ್ಟರಾಜ ಗುರುವರರ ಶ್ರೀ ಚರಣಗಳನ್ನು ಧ್ಯಾನಿಸಿಕೊಂಡು ಶಿವಯೋಗಿಗಳು ಶತಮಾನಗಳಿಂದಲೂ ಸತ್ಯ ಶಾಂತಿಗಳ ಪ್ರತಿನಿಧಿಗಳಾಗಿ ಇಂದಿಗೂ ಬೆಳಗುತ್ತಲಿದ್ದಾರೆ. ನಾಡಿಗರಿಗೆ ದೀಪವಾಗಿದ್ದಾರೆ. ತಮ್ಮ ಜ್ಯೋತಿರ್ಮಯ ಜೀವನದಿಂದ ತ್ಯಾಗದ ಹಿರಿಮೆಯನ್ನ ಸದಾ ಆಚಾರದ ಗರಿಮೆಯನ್ನ ಅಂತರಂಗದ ಅರಿವನ್ನ ಅಲ್ಲಿ ಸಲ್ಲುವ ಮುನ್ನ ಇಲ್ಲಿಯೇ ಸಲ್ಲುವಂತಹ ಸುಲಭವಾದ ನೈತಿಕ ಧರ್ಮವನ್ನ ತೆರೆದಿಟ್ಟಿದ್ದಾರೆ ಮಹಾತ್ಮರು. ಆದರೆ ನಮ್ಮ ಕರ್ನಾಟಕದಲ್ಲಿ ಮಾತನಾಡುವ ಪ್ರತ್ಯಕ್ಷ ಲಿಂಗಾಂಗಿಗಳು ಗುರುಲಿಂಗ ಜಂಗಮರು ಇರುವಾಗ ಜ್ಯೋತಿರ್ಲಿಂಗಗಳ ಅವಶ್ಯಕತೆ ನಮಗಿಲ್ಲ. ಈ ದೇಹವನ್ನೇ ದೇವಾಲಯವನ್ನಾಗಿ ಮಾಡಿ ಆತ್ಮವನ್ನೇ ದೇವರನ್ನಾಗಿ ಮಾಡಿದ ಈ ಶರಣ ಶಿವಯೋಗಿಗಳವರ ಪವಿತ್ರ ನಾಡು ಈ ಕನ್ನಡ ನಾಡು. ಇಂಥ ಪರಮ ಪವಿತ್ರವಾಗಿರ್ತಕ್ಕಂಥ ಮಠಗಳಲ್ಲಿ ಹಾವೇರಿ ನಗರದಲ್ಲಿ ಹುಕ್ಕೇರಿ ಮಠವು ಒಂದಾಗಿ ಭಕ್ತರ ದಿವ್ಯ ಜ್ಯೋತಿಯ ಬಾಳಿನ ಬೆಳಕಾಗಿ ಮೆರೆಯುತ್ತಲಿದೆ. ಯಾಕೆಂದರೆ ಶಿವಲಿಂಗ ಮಹಾಸ್ವಾಮಿಗಳವರು ವರ್ಧಂತಿ ಮಹೋತ್ಸವದಲ್ಲಿ ಭಕ್ತ ಕೋಟಿಗೆ ಸಂದೇಶವನ್ನು ನೀಡಿದರು. ಎಂಥದ್ದು ಎಂಥವರನ್ನು ಎಚ್ಚರಗೊಳಿಸತಕ್ಕಂಥ ಉದ್ದೇಶ ಆಶೀರ್ವಚನ ಪೂಜ್ಯರದು. ಜನತೆಗೆ ಕೊಟ್ಟ ದಿವ್ಯ ಸಂದೇಶ ಆಸ್ತಿಗಾಗಿ ಸ್ವಾಮಿ ಆಗಬಾರದೋ ಆದರ್ಶಕ್ಕಾಗಿ ಸ್ವಾಮಿಯಾಗಬೇಕು. ಜಾತಿಯ ಸ್ವಾಮಿಗಳಾಗದೆ ಜ್ಯೋತಿಯ ಸ್ವಾಮಿಗಳಾಗಬೇಕು. ಮಠಾಧಿಪತಿಗಳ ಶಿರಸ್ಸು ಹನ್ನ ಕಿರೀಟ ಧರಿಸುವುದಕ್ಕಿಂತ ಶಿವಯೋಗದ ಕಿರೀಟ ಧರಿಸಬೇಕು. ಉದರ ಪೋಷಣೆಗಾಗಿ ಕಾವಿ ಧರಿಸಬಾರದು, ಉದ್ಧಾರ ಹಂಬಲಕ್ಕಾಗಿ ಕಾವಿ ಧರಿಸಬೇಕು. ಕಾವಿ ಮೈ ಮೇಲೆ ಇದ್ದರೆ ಸಾಲದು, ಮನಸ್ಸಿನಲ್ಲಿರಬೇಕು. ಭಕ್ತ ಬಾಳಿನ ಹಣ್ಣಿನಂತೆ ಇರಬೇಕು. ಇಂಥ ಅಮೂಲ್ಯವಾದ ನುಡಿಮುತ್ತುಗಳನ್ನ ಅಮೃತ ವಾಣಿಯನ್ನ ನುಡಿದವರ ನಡೆದವರ ಮನದಲ್ಲಿ ನಡೆದಾಡುವಂತಹ ಪೂಜ್ಯ ಶಿವಲಿಂಗ ಮಹಾಸ್ವಾಮಿಗಳವರ ಲೀಲೆಗಳನ್ನ ನಾವು ನೀವೆಲ್ಲರೂ ಅಹಂಕಾರವನ್ನು ಅಳಿದು ಕಿಂಕರ ಭಾವನೆಯಿಂದ ಶಿವಯೋಗಿಗಳ ಲೀಲೆಗಳನ್ನ ಕೇಳಬೇಕು. ಯಾಕಂದ್ರೆ ಅಹಂಕಾರ ಬಿಟ್ಟಾಗಲೇ ಮನುಷ್ಯ ಶಂಕರತ್ವ ಪ್ರಾಪ್ತವಾಗ್ತದೆ. ಬಿಡೋದು ಬಹಳ ಕಷ್ಟ. ಅದಕ್ಕೆ ಶಂಕರಾಚಾರ್ಯ ಒಂದು ಮಾತು ಹೇಳ್ತಾರೆ. ಏನ್ ಹೇಳ್ತಾರೆ? ಅಂಗಂ ಗಲಿತಂ ಫಲಿತಂ ಮುಂಡಂ ದಶನ ವಿಹೀನಂ ಜಾತಂ ತುಂಡಂ
ಅಂಗಂ ಗಲಿತಂ ಫಲಿತಂ ಮುಂಡಂ ದಶನ ವಿಹೀನಂ ಜಾತಂ ತುಂಡಂ ವೃದ್ಧೋ ಯಾತಿ ಗೃಹೀತ್ವಾ ದಂಡಂ ತದಪಿ ನ ಮುಂಚತ್ಯಾಶಾ ಪಿಂಡಂ ಭುಜಗೌರೀಶಂ ಮೂಢಮತೆ 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 ಮೂಢಮತೆ. ಈ ಅಹಂಕಾರ ಅಳಿಯೋದು ಬಹಳ ಕಷ್ಟ. ಅಂಥ ಪರಮ ಪೂಜ್ಯರಾಗಿರತಕ್ಕಂಥ ಶಿವಲಿಂಗ ಶಿವಯೋಗಿಗಳವರ ಲೀಲೆಯನ್ನ ಭಕ್ತಿಯಿಂದ ನಾವು ನಿಮ್ಮೆಲ್ಲರೂ ಕೇಳೋಣ. ಅನುದಿನ ಪಾಡುವೆ ಶಿವಲಿಂಗ ಯೋಗಿಯ, ಅನುದಿನ ಪಾಡುವೆ ಶಿವಲಿಂಗ ಯೋಗಿಯ, ಮನದನೋ ರಾಗದ ಭಾಗ್ಯದ ಶಿರಿಯ, ಮನದನೋ ರಾಗದ ಭಾಗ್ಯದ ಶಿರಿಯ, ಅನುದಿನ ಪಾಡುವೆ ಶಿವಲಿಂಗ ಯೋಗಿಯ. ಭಕ್ತದಯಾ ಸಂಪನ್ನ ಭಕ್ತ ಪಾರಾಧೀನ, ಭಕ್ತದಯಾ ಸಂಪನ್ನ ಭಕ್ತ ಪಾರಾಧೀನ, ಭಕ್ತ ಪ್ರಾಣರ ಪ್ರಾಣ ಶಿವಲಿಂಗ ನಾಮ, ಭಕ್ತ ಪ್ರಾಣರ ಪ್ರಾಣ ಶಿವಲಿಂಗ ಪ್ರಾಣ, ಭಕ್ತಾಭಿಮಾನ ನೀ ಬಲೋ ಕರುಣ, ಭಕ್ತಾಭಿಮಾನ ನೀ ಬಲೋ ಕರುಣ, ಪರೆಯೋ ಶಿವಲಿಂಗ ಶಿವಯೋಗೀಶ್ವರ, ಪರೆಯೋ ಶಿವಲಿಂಗ ಶಿವಯೋಗೀಶ್ವರ, ಅನುದಿನ ಪಾಡುವೆ ಶಿವಲಿಂಗ ಯೋಗಿಯ, ಮನದನೋ ರಾಗದ ಭಕ್ತಿಯ ಶಿರಿಯೇ, ಮನದನೋ ರಾಗದ ಭಾಗ್ಯದ ಶಿರಿಯೇ, ಅನುದಿನ ಪಾಡುವೆ. ಈ ಪ್ರಕಾರವಾಗಿ ಅನುದಿನವನ್ನ ಶಿವಯೋಗಿಯ ಶಿವಲಿಂಗ ಲೀಲೆಗಳನ್ನು ಕೇಳತಕ್ಕಂಥದ್ದು ಪರಮ ಪವಿತ್ರವಾಗಿರುವಂತಹ ಸಸ್ಯ ಶ್ಯಾಮಲೆಯಾದ ನಯನ ಮನೋಹರವಾಗಿರ್ತಕ್ಕಂತಹ ಸಸ್ಯಾದ್ರಿಯ ತಪ್ಪಲ ಪ್ರದೇಶದಲ್ಲಿ ಮಲೆನಾಡಿನಲ್ಲಿ ಶಿವಮೊಗ್ಗ ಜಿಲ್ಲೆಯ ಈ ಜಿಲ್ಲೆಯ ಶಿರಿಯಾಳ ಕೊಪ್ಪದಲ್ಲಿ ಮಂಚಿಕೊಪ್ಪ ಮಠದ ಸುಸಂಸ್ಕೃತರು ಆಚಾರವಂತರು ಆದರ್ಶ ದಂಪತಿಗಳಾದ ಶ್ರೀ ವೇದಮೂರ್ತಿ ಬಸವಣ್ಣಯ್ಯನವರು ಹಾಗೂ ಫಕೀರಮ್ಮನವರು ಅಂಥ ಪರಮ ಪವಿತ್ರವಾಗಿರತಕ್ಕಂಥ ಶರಣ ದಂಪತಿಗಳಿಗೆ ಪುತ್ರರಾಗಿ ಕ್ರಿಸ್ತ ಶಕ 1918 ಮಾರ್ಚ್ 3ನೇ ತಾರೀಕು ಶಿವರಾತ್ರಿಯ ಪುಣ್ಯ ದಿನದಂದು ಜನಿಸಿದರು ಈ ನಮ್ಮ ಚರಿತ್ರ ನಾಯಕರು. ಪರಮ ಪೂಜ್ಯ ಶ್ರೀಮನ್ ನಿರಂಜನ ಕುಮಾರ ಮಹಾಸ್ವಾಮಿಗಳವರು ಹಾಗೂ ಹಾವೇರಿ ಹುಕ್ಕೇರಿ ಮಠದ ಶಿವಬಸವ ಮಹಾಸ್ವಾಮಿಗಳವರು ಅವರ ಅನುಗ್ರಹದಿಂದ ಜನಿಸಿದ ಮಗುವನ್ನ ಅವರೇ ಕಂಡು ಸಂತೋಷಗೊಂಡು ಭಸ್ಮ ರುದ್ರಾಕ್ಷಿ ಧಾರಣ ಮಾಡಿ ಆ ಮಗುವಿಗೆ ಶಿವಯೋಗಿ ಎಂಬ ನಾಮಕರಣವನ್ನ ಮಾಡಿದರು. ಶಿವಯೋಗಿಯ ನಾಮಕರಣ ಹೊತ್ತುಕೊಂಡು ಬೆಳೆಯುವಂತಹ ಮಗು ಆನಂದವಾಗಿ ಬೆಳೆಯುತ್ತದೆ. ಸಮಾಜದ ಉದ್ಧಾರಕ್ಕಾಗಿ ಆ ಮಗುವನ್ನೇ ಕಾಣಿಕೆಯಾಗಿ ಬಸವಣ್ಣಯ್ಯನವರಿಗೆ ಫಕೀರಮ್ಮನವರಿಗೆ ಪೂಜ್ಯ ದ್ವಯರು ಕೇಳಿದಾಗ ಶರಣ ದಂಪತಿಗಳಿಬ್ಬರು ಸಂತೋಷದಿಂದ ಒಪ್ಪಿ 1921ರಲ್ಲಿ ಹಾನಗಲ್ಲ ಮಠಕ್ಕೆ ಕಳಿಸಿಕೊಟ್ಟು ಹಾನಗಲ್ಲ ಶ್ರೀಗಳವರು 1923ರಲ್ಲಿ ಶಿವಯೋಗ ಮಂದಿರಕ್ಕೆ ಕರ್ಕೊಂಡು ಬಂದಿದ್ದಾರೆ. ಶಿವಯೋಗ ಮಂದಿರದಲ್ಲಿ ಶಿವಯೋಗಿ ಬಾಲಕ ಪ್ರಾಥಮಿಕ ಶಿಕ್ಷಣದ ಜೊತೆಗೆ ಧಾರ್ಮಿಕ ನೈತಿಕ ಯೋಗಿಕ ಶಿಕ್ಷಣ ಪಡೆದು ಶಿವಯೋಗ ಮಂದಿರದಲ್ಲೊಂದು ಶಿವಯೋಗ ಮಂದಿರವಾಗಿ ಬೆಳೆದ ಈ ಪರಮ ಪೂಜ್ಯನಾಗಿರತಕ್ಕಂತಹ ಶಿವಯೋಗಿ ಉಚ್ಚ ಶಿಕ್ಷಣಕ್ಕಾಗಿ 1936ರಲ್ಲಿ ಕಾಸಿಗೆ ದಯಮಾಡಿಸಿ ಶ್ರೀ ಕ್ಷೇತ್ರ ಕಾಶಿ ಸಂಸ್ಕೃತ ವಿದ್ಯಾನಿಲಯದಲ್ಲಿ ವೇದ ಆಗಮ ಉಪನಿಷತ್ ವ್ಯಾಕರಣ ಸಾಹಿತ್ಯ ವೇದಾಂತ ಮೊದಲಾದಗಳ ಶಾಸ್ತ್ರಗಳನ್ನು ಆಳವಾಗಿ ಅಧ್ಯಯನ ಮಾಡಿದ. ವೇದಾಂತಾಚಾರ್ಯ ಪರೀಕ್ಷೆಯಲ್ಲಿ ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣನಾದ, ಶಿಷ್ಯ ವೇತನವನ್ನ ಪಡೆದ. ಈಗ ಶ್ರೀಗಳವರು ಶಿಕ್ಷಣ ಕ್ಷೇತ್ರ ಬಲದಲ್ಲಿ ಸರ್ವತೋಮುಖವಾಗಿ ಅಭಿವೃದ್ಧಿಯ ಹೊಂದಿತು. ಶ್ರೀಗಳವರು ಕಾಶಿಯಲ್ಲಿ ಸಂಸ್ಕೃತ ಶಿಕ್ಷಣದ ಆಧಾರದ ಮೇಲೆ ಜ್ಞಾನ ಸಂಪತ್ತಿನ ಸಂಪಾದನೆಯೊಂದಿಗೆ ಆಧ್ಯಾತ್ಮದ ದಿವ್ಯ ಶಕ್ತಿಯೊಂದಿಗೆ ಜ್ಞಾನ ಜ್ಯೋತಿ ಭೂಷಣರಾಗಿ ವಿದ್ಯಾಭೂಷಣರಾಗಿ ಜ್ಞಾನ ನಿಧಿಗಳಾಗಿ ಶಿವಯೋಗ ಮಂದಿರದಲ್ಲಿ ಚಿಕ್ಕ ವಯಸ್ಸಿನಲ್ಲೇ ಪ್ರಕಾಂಡ ಪಂಡಿತರಾದರು. ವಿದ್ಯೆ ಇದ್ರೆ ಸರ್ವಲ್ಲಿಯೂ ಕೂಡ ಪೂಜ್ಯರಾಗ್ತಾ ಇದ್ದಾರೆ. ಶಿವಯೋಗ ಮಂದಿರದಲ್ಲಿ ತಾಯಿಯಂತೆ ಒಟುಗಳನ್ನು ಜೋಪಾನ ಮಾಡುತ್ತಿರುವಾಗ ಪೂಜ್ಯ ಶಿವಬಸವ ಮಹಾಸ್ವಾಮಿಗಳು ಶಿವಯೋಗಿ ದೇವರಲ್ಲಿರುವಂತಹ ನಯ ವಿನಯಗಳು, ಅವರ ಪಡೆದ ಅಪಾರ ವಿದ್ಯೆ, ಇವರ ಆತ್ಮ ತೇಜಸ್ಸು ಕಂಡು ಬಹಳ ಆನಂದವಾಗ್ತದೆ. ಶಿವಲಿಂಗ ಮಹಾಸ್ವಾಮಿಗಳವರಿಗೆ 1943ರಲ್ಲಿ ಶುಭ ದಿನದಲ್ಲಿ ಚಿನ್ಮಯ ದೀಕ್ಷೆಯನ್ನು ನೀಡಿ ಆಶೀರ್ವಾದ ಮಾಡಿದರು. ಹೀಗಿರುವಂತಹ ಸಂದರ್ಭ 1945ರಲ್ಲಿ ಗುಲ್ಬರ್ಗಾ ಜಿಲ್ಲೆ ಆಳಂದ ತಾಲೂಕಿನ ಮಾದನ ಹಿಪ್ಪರಿಗೆಯ ಶ್ರೀ ವಿರಕ್ತ ಮಠಕ್ಕ ತೆಲಸಂಗದ ಶ್ರೀಗಳವರ ಸದಿಚ್ಛೆಯಂತೆ ಪೂಜ್ಯ ಶಿವಬಸವ ಮಹಾಸ್ವಾಮಿಗಳವರ ಘನ ಆಶೀರ್ವಾದದಿಂದ ವಿರಕ್ತ ಮಠಕ್ಕೆ ಪೀಠಾಧಿಪತಿಗಳಾದರು. ನಂತರ ಹಾವೇರಿ ಹುಕ್ಕೇರಿ ಮಠದ ಪರಮ ತಪಸ್ವಿಗಳಾದ ಪೂಜ್ಯ ಶಿವಬಸವ ಮಹಾಸ್ವಾಮಿಗಳವರು ತಮ್ಮ 90ನೇ ವರ್ಷಗಳ ತಪೋಮಯವಾದ ತುಂಬು ಜೀವನವನ್ನ ಶಿವಯೋಗ ಸಾಧನೆಯಲ್ಲಿ ತೊಡಗಿಸಿ
ಪರಿಪೂರ್ಣತೆಯನ್ನು ಹೊಂದಿ ಶಿವನ ಅಪ್ಪಣೆ ಪ್ರಕಾರವಾಗಿ 1944ರಲ್ಲಿ ಶುಭ ದಿನದಲ್ಲಿ ಲಿಂಗವನ್ನೆದುರಿಸುತ್ತ ಲಿಂಗದ ಮಹಾ ಬೆಳಗಿನಲ್ಲಿ ಲೀನವಾದರು. ಆ ಪ್ರಜ್ವಲ್ಯಮಾನವಾದ ದಿವ್ಯ ಪ್ರಭೆ ಎಂದು ಅವರ ದಿವ್ಯ ಗದ್ದಿಗೆಯಲ್ಲಿ ಪ್ರಜ್ವಲಿಸುತ್ತಲಿದೆ. ನಾಡಿನ ಅನಂತ ಭಕ್ತ ಕೋಟಿ ಹೃದಯ ಮಂದಿರದಲ್ಲಿ ಬೆಳಗುತ್ತಿದ್ದಾರೆ. ಇಂಥ ಪರಮ ಪೂಜ್ಯರಾದ ಲಿಂಗೈಕ್ಯ ಶಿವಸು ಮಹಾಸ್ವಾಮಿಗಳವರ ಸ್ಥಾನಕ್ಕೆ ಯೋಗ್ಯವಾದ ಉತ್ತರಾಧಿಕಾರಿಗಳು ಶಿವಲಿಂಗ ಮಹಾಸ್ವಾಮಿಗಳೇ ಯೋಗ್ಯರೆಂದು ಹಾವೇರಿಯ ಸರ್ವ ಸದ್ಭಕ್ತರು ಇಚ್ಛೆಪಟ್ಟರು. ಶಿವಲಿಂಗ ಮಹಾಸ್ವಾಮಿಗಳು ಒಪ್ಪಿದರು. ಪರಮ ಪೂಜ್ಯರಾದ ಸಿಂಧಗಿಯ ಶ್ರೀಮದ್ ಘನಲಿಂಗ ಚಕ್ರವರ್ತಿ ಶಾಂತವೀರ ಪಟ್ಟಾಧ್ಯಕ್ಷರ ನೇತೃತ್ವದಲ್ಲಿ ಹಾವೇರಿ ಹುಕ್ಕೇರಿ ಮಠದ ಅಧಿಕಾರವನ್ನ 1946ರ ಇಸ್ವಿ ವಿಜೃಂಭಣೆಯಿಂದ ನೆರವೇರಿತು. ಶಿವರೂಪವೇ ಇವನು ಧರಿಸಿ ಬಂದ ಶಿವಲಿಂಗ ಮಹಾಶಿವಯೋಗಿ ಅಂತ ತಿಳ್ಕೊಂಡು ಎಲ್ಲ ಹಾವೇರಿಯ ಭಕ್ತರು ಬಹಳ ಕೊಂಡಾಡಿದರು. ಹಾವೇರಿ ಮಠದ ಅಧಿಕಾರವನ್ನ ವಹಿಸಿಕೊಂಡ ನಂತರ ಶ್ರೀಗಳವರ ಜೀವನ ವೈವಿಧ್ಯಪೂರ್ಣವಾಯಿತು, ಬೆಳವಣಿಗೆ ಹೊಂದಿತು. ಹಾವೇರಿಯ ಹುಕ್ಕೇರಿ ಮಠವು ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ, ಸಾಂಸ್ಕೃತಿಗಳ ಕಾರ್ಯರೂಪದಲ್ಲಿ ತೊಡಗಿತು. ಪೂಜ್ಯ ಶಿವಲಿಂಗ ಶಿವಯೋಗಿಗಳು ಶಿವಯೋಗ ಪೂಜೆಯಲ್ಲಿ ತಲ್ಲೀನರಾಗ್ತಾರೆ. ಪೂಜ್ಯ ಶಿವಲಿಂಗೇಶ್ವರ ಮಹಾಸ್ವಾಮಿಗಳವರನ್ನು ನೋಡಿದಾಗ ಸಾಕ್ಷಾತ್ ಪರಮಾತ್ಮನ ಧರೆಗಿಳಿದು ಬಂದಿದ್ದಾರೆಂಬ ಭಾವನೆ ಪ್ರತಿಯೊಬ್ಬ ಭಕ್ತರಿಗೆ ಅರಿವಾಗ್ತದೆ. ಪೂಜ್ಯ ಶಿವಲಿಂಗ ಮಹಾಸ್ವಾಮಿಗಳು ಸಂಸ್ಕೃತ ಭಾಷೆಯಲ್ಲಿ ಪ್ರಖಂಡ ಪಾಂಡಿತ್ಯವನ್ನು ಪಡೆದವರು. ಕನ್ನಡ, ಹಿಂದಿ ಭಾಷೆಗಳಲ್ಲಿ ಕೂಡ ಪೂರ್ಣ ಕುಶಲತೆಯನ್ನು ಪಡೆದಿದ್ದಾರೆ. ಶ್ರೀಗಳವರು ಕವಿಗಳು, ನುರಿತ ಬರಹಗಾರರು, ವಾಗ್ಮಿಗಳೂ ಆಗಿದ್ದಾರೆ. ಅವರ ಆಶೀರ್ವಚನ ಪಾಂಡಿತ್ಯ ಪೂರ್ಣವಾಗಿರುವುದಲ್ಲದೆ ಜನಮನವನ್ನು ತಟ್ಟುವಂತ ಇರ್ತಾ ಇದೆ. 2 ಕಡೆ ಭವ್ಯ ಸಮಾರಂಭಗಳು ಒಂದಕ್ಕೊಂದು ಪೂರ್ವಕವಾಗಿ ನಡೆದುಕೊಂಡು ಬಂದವು. 1978ರಲ್ಲಿ ಷಷ್ಠಬ್ದಿ ಸಮಾರಂಭ, 1988ರಲ್ಲಿ ಅಮೃತ ಮಹೋತ್ಸವ, 1905ರಲ್ಲಿ ವಜ್ರ ಮಹೋತ್ಸವ, 1997ರಲ್ಲಿ ಭೀಮರತಿ ಕಾರ್ಯಕ್ರಮ, ನಭೋ ನ ಭವಿಷ್ಯತಿ ಅನ್ನುವ ರೀತಿಯಲ್ಲಿ 2 ಮಠಗಳಲ್ಲಿ ನಡೆದು ಹೋಗುವೆ. ಪೂಜ್ಯ ಶ್ರೀಗಳು ಅವರ ಭಕ್ತಿಗೆ ಮೆಚ್ಚಿ ಹಾವೇರಿಯ ಮಾದನ ಹಿಪ್ಪರಿಯ ಮಠದ ಭಕ್ತರನ್ನ 2 ಕಣ್ಣುಗಳಾಗಿ ನೋಡುತ್ತಾರೆ. ಒಂದು ಸಲ ಕಲ್ಲಪ್ಪ ಹುಗಾರ್ ಎಂಬುವ ಕರ್ಜಿಗಿಯಿಂದ ಹಾವೇರಿಗೆ ಬಂದು ನೆಲೆಸಿ ಹಾವೇರಿಯಲ್ಲಿ ಒಂದು ಸ್ವಂತ ಮನೆ ಕಟ್ಟಿಸಿ ಕನಸನ್ನು ಕಾಣ್ತಾ ಇದ್ದ. ಅವರು ಪೂಜ್ಯ ಶಿವಲಿಂಗೇಶ್ವರರ ಮೇಲೆ ಬಹಳ ಭಕ್ತಿ ಇಟ್ಟುಕೊಂಡಿದ್ರು. ಅಂಥ ನಂಬಿಕೆನಿಟ್ಟುಕೊಂಡಿರ್ತಕ್ಕಂಥ ಇವರು ಒಬ್ಬರ ಅಂಗಡಿ ಒಳಗ ನೌಕರಿ ಮಾಡ್ತಾ ತಮ್ಮ 2 ಮಕ್ಕಳಾದ ಅಜ್ಜಪ್ಪ ಹಾಗೂ ಗಣೇಶಪ್ಪನಿಗೆ ವಿದ್ಯಾ ಕಲಿಸಿ ಅವರಿಗೆ ವ್ಯಾಪಾರಕ್ಕೆ ಹಚ್ಚಿದರು. ಗುರುಗಳ ಆಶೀರ್ವಾದದಿಂದ ಒಂದು ಸುಂದರವಾದ ಮನೆಯನ್ನು ಕಟ್ಟಿಸಿದರು. ಆ ಮನೆಗೆ ಶಿವಲಿಂಗ ಧಾಮ ಎಂದು ಹೆಸರಿಟ್ಟರು. ಲಾರಿಗಳಿಗೆ ಶಿವಲಿಂಗೇಶ್ವರ ಕೃಪೆ, ಹೀಗೆ ಅವರು ಎಲ್ಲವೂ ಪೂಜ್ಯನ ಆಶೀರ್ವಾದ ಎಂದು ನಂಬಿದರು. ಹೀಗಿರುವಾಗ ಅಜ್ಜಪ್ಪನ ತಮ್ಮನಾದ ಗಣೇಶಪ್ಪನಿಗೆ 4 ಜನ ಹೆಣ್ಣು ಮಕ್ಕಳಾದರು. ಆದ್ರೆ ಒಂದು ಗಂಡು ಬೇಕಂತ ಬಹಳ ಆಸೆ ಆಯ್ತು. ಬಹಳ ಮಂದಿ ಗಂಡು ಬಯಸ್ತಾರೆ. ಯಾಕಂತಂದ್ರೆ ಅದು ಮುಂದೆ ಗೊತ್ತಾಗ್ತದೆ. ಗಂಡು 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 ಅಂತಾರೆ. ಗಂಡು ಯಾಕೆ ಬಯಸ್ತಾರೆ ಅಂದ್ರೆ ಒಂದು ಕಪಾಳ ಕೊಡಕ್ಕೆ ಗಂಡು ಬಯಸ್ತಾರೆ ಅಂತ ಅನಿಸ್ತದೆ. ಈಗಿನ ಕಾಲದಾಗ ಹೆಣ್ಮಕ್ಳು ಬಹಳ ಚಲೋ, ಆದ್ರೂ ಕೂಡ ಇವರಿಗೆ ಒಂದು ಗಂಡು ಮಗು ಬೇಕಂತ ಆಸೆ ಆಯ್ತು. ಪ್ರತಿ ದಿವಸ ಮಠಕ್ಕೆ ಬರ್ತಾರೆ. ಶಿವಬಸು ಮಹಾಸ್ವಾಮಿಗಳವರ ಗದ್ದಿಗೆ ದರ್ಶನ ಮಾಡಿಕೊಂಡು ಶಿವಲಿಂಗೇಶ್ವರ ಮಹಾಸ್ವಾಮಿಗಳವರ ದರ್ಶನ ಮಾಡಿಕೊಂಡು ಹೋಗ್ತಿದ್ರು. ಗಣೇಶಪ್ಪನವರ ಸತಿ ಅಕ್ಕ ಮಹಾದೇವಿಯವರು ಬಹಳ ಭಕ್ತಿವಂತರು. ಹೆಣ್ಣು ಅಂತ ಕಣ್ಣಾಗಬೇಕು ಅಂತ ಮಹಾತ್ಮರು ಹೇಳ್ತಾರೆ. ಹೆಣ್ಣು ಕಣ್ಣಾಗಬೇಕು, ಒಳ್ಳೆ ಹೆಸರ ತರಬೇಕು, ತವರಿಗೆ ನಿಮ್ಮ ತವರಿಗೆ, ತವರಿಗೆ ನಿಮ್ಮ ತವರಿಗೆ. ಹೆಣ್ಣು ಕಣ್ಣಾಗಬೇಕು, ಒಳ್ಳೆ ಹೆಸರ ತರಬೇಕು, ತವರಿಗೆ ನಿಮ್ಮ ತವರಿಗೆ. ಹೆಣ್ಣು ಲೋಕದ ಕಣ್ಣು ಎಂಬ ಗಾದೆಗೆ ರತ್ನ ಪ್ರಾಯಳಾಗಬೇಕು ಶ್ರೀ ಬಾಳಗುಡಿಗೆ. ಹೆಣ್ಣು ಕಣ್ಣಾಗಬೇಕು, ಒಳ್ಳೆ ಹೆಸರ ತರಬೇಕು, ತವರಿಗೆ ನಿಮ್ಮ ತವರಿಗೆ, ತವರಿಗೆ ನಿಮ್ಮ. ಹೆಣ್ಣು ಲೋಕದ ಕಣ್ಣಾಗಬೇಕು, ಹೆಣ್ಣು ಲೋಕದ ಕಣ್ಣಾಗಿ ಬದುಕಬೇಕು. ಯತ್ರ ನಾರಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅನ್ನುವಾಗಿ ಅಕ್ಕ ಮಹಾದೇವಿ ಇರುವಾಗ ಆ ಅಕ್ಕ ಮಹಾದೇವಿ ಗುರುಕೃಪೆಯಿಂದ ಗರ್ಭವನ್ನು ಧರಿಸಿದಳು. 9 ಮಾಸಗಳು ತುಂಬಿದವು. ಹೆರಿಗೆ ಆಗುವುದು ಕೆಲವೇ ದಿವಸ ಉಳಿದಿತ್ತು. ಪ್ರತಿ ದಿವಸ ಪದ್ಧತಿಯಂತೆ ಪೂಜ್ಯ ಗುರುಗಳ ದರ್ಶನ ಪಡೆದುಕೊಂಡು ಹೋಗುತ್ತಿರುವಾಗ ಪೂಜ್ಯ ಶಿವಲಿಂಗೇಶ್ವರ ಮಹಾಸ್ವಾಮಿಗಳವರು ಏನು ತಿಳಿತೋ ಏನಿಲ್ಲೋ ಗಣೇಶಪ್ಪನಿಗೆ ಅಕ್ಕ ಮಹಾದೇವಿಗೆ ಕರೆಯುತ್ತಾರೆ. ಕರೆದು ಉಡಿಯಲ್ಲಿ 2 ಕಿತ್ತಳೆ ಹಣ್ಣುಗಳನ್ನು ಇಟ್ಟು ಶತಮಾನಂ ಭವತಿ ಶತಾಯು ಪುರುಷ ಹಿತೇಂದ್ರಿಯ ಆಯುಷ್ಯವೇಂದ್ರಿಯಾಂ ಪ್ರತಿಷ್ಠತಿ ಧನಂ ಧಾನ್ಯಂ ಪಶುಪುತ್ರಾಭಂ ಶತ ಸಂವತ್ಸರಂ ದೀರ್ಘಮಾಯು ಅಂತ ಆಶೀರ್ವಾದ ಮಾಡಿದರು. ಆಶೀರ್ವಾದ ಮಾಡಿದಾಗ ಬಹಳ ಆನಂದವಾಗ್ತದೆ. ಗಣೇಶಪ್ಪ, ಈ ಸಲ ನಿಮ್ಮ ತಂದೆ ಕಲ್ಲಪ್ಪ ಹುಟ್ಟಿ ಬರ್ತಾನೋ ಅಪ್ಪ, ಈ ಸಲ ನಿಮ್ಮ ತಂದೆ ಕಲ್ಲಪ್ಪ ಹುಟ್ಟಿ ಬರ್ತಾನ, ನಿನಗೊಂದು ಗಂಡು ಸಂತಾನ ಆಗ್ತದ, ಚಿಂತೆ ಮಾಡಬೇಡ ಅಂತ ಪ್ರಸಾದವಾಣಿಯಿಂದ ನುಡಿದು. ಇದು ಪ್ರಸಾದವಾಣಿ. ಕೆರೆ ಹಳ್ಳ ಭಾವಿಗಳು ಮೈದಗೆದರೆ ಗುಳ್ಳೆ ಗೊಚ್ಚಿ ಚಿಪ್ಪುಗಳು ಕಾಣಬಹುದು.
ವಾರಿದಿಯು ಮೈದಗೆದರೆ ಮುತ್ತು ರತ್ನಗಳೇ ಕಾಣಬಹುದು. ಕೂಡಲ ಸಂಗನ ಶರಣರು ಮನೆದೆರೆದು ಮಾತನಾಡಿದರೆ ಲಿಂಗವೇ ಕಾಣಬಹುದು ಅನ್ನುವ ಪ್ರಸಾದವಾಣಿಯಿಂದ ನುಡಿದಾಗ ಬಹಳ ಸಂತೋಷವಾಗ್ತದೆ, ಬಹಳ ಆನಂದವಾಗ್ತದೆ. ಮುಂದೆ ಕೆಲವೇ ದಿವಸಗಳಲ್ಲಿ ಗುರುಗಳ ಅಪ್ಪಣೆ ಪ್ರಕಾರ ಅಕ್ಕ ಮಹಾದೇವಿ ದಿನಾಂಕ 1/2/1998 ಗಂಡು ಮಗುವಿಗೆ ಜನ್ಮವನ್ನ ಕೊಟ್ಟಳು. ಮನೆಯಲ್ಲಿ ಎಲ್ಲರಿಗೂ ಹಬ್ಬದ ಆನಂದವೇ ಆನಂದ. ಶ್ರೀಮಠಕ್ಕೆ ಬಂದು ಅಣ್ಣ ತಮ್ಮಂದಿರು ಗುರುಗಳ ದರ್ಶನ ಪಡೆದುಕೊಂಡು ಆ ಮಠದೊಳಗಿರ್ತಕ್ಕಂಥ ಎಲ್ಲ ಭಕ್ತರಿಗೆ ಶಿಷ್ಯರಿಗೆ ಪೇಡೆಯನ್ನು ಹಂಚಿ 9/2/98 ಸೋಮವಾರ ದಿವಸ ಪೂಜ್ಯ ಶಿವಲಿಂಗೇಶ್ವರ ಮಹಾಸ್ವಾಮಿಗಳವರನ್ನ ಮನೆಗೆ ಕರೆದುಕೊಂಡು ಹೋಗಿ ಪಾದ ಪೂಜೆಯನ್ನ ಮಾಡಿಸಿ ಗುರುಗಳು ಮೊದಲೇ ಅಪ್ಪಣೆ ಮಾಡಿದ ಹಾಗೆ ಆ ಮಗುವಿಗೆ ಕಲ್ಲಪ್ಪನೆಂದು ನಾಮಕರಣವನ್ನ ಮಾಡಿದರು. ಗುರುಗಳು ಎಲ್ಲರಿಗೆ ಆಶೀರ್ವಾದ ಮಾಡಿದರು. ಮಹಾತ್ಮನ ಮಾತು ಯಾವಾಗಲೂ ಸುಳ್ಳಾಗುವುದಿಲ್ಲ ಅನ್ನೋದನ್ನ ಶಿವಲಿಂಗ ಮಹಾಸ್ವಾಮಿಗಳವರು ತಮ್ಮ ತಪೋಪ್ರಭಾವದಿಂದ ವಾಕ್ಯ ಸಿದ್ಧಿಯಿಂದ ತೋರಿಸಿಕೊಟ್ಟರು ಶಿವಯೋಗಿಗಳು. ಆ ದೇವ ಈ ದೇವ ಮಹಾದೇವ ನೆನಬೇಡೋ, ಆ ದೇವರ ದೇವ ಭುವನದ ಪ್ರಾಣಿಗಳಿಗಾದವನೇ ದೇವ ಸರ್ವಜ್ಞ. ನಡೆಯುವುದೊಂದೇ ಭೂಮಿ, ಕುಡಿಯುವುದೊಂದೇ ನೀರು, ಸುಡುವ ಅಗ್ನಿ ಒಂದೇ ಇರುತ್ತಿರಲು ಕುಲಗೋತ್ರ ನಡುವೆ ಎತ್ತಣ ಸರ್ವಜ್ಞ. ಮನುಷ್ಯ ಬಹಳ ದಿವಸ ಬದುಕುವುದಕ್ಕಿಂತ ಎಷ್ಟು ಒಳ್ಳೆ ಕೆಲಸ ಮಾಡಿದ ಅನ್ನತಕ್ಕಂಥದ್ದು ಬಹಳ ಮುಖ್ಯವಾಗಿರತಕ್ಕಂಥದ್ದು, ಎಷ್ಟು ಕಾರ್ಯಗಳನ್ನು ಮಾಡಿದ ಅನ್ನತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ. ಜಾತಿಯ ನೀತಿ ನಾಟಕಗಳಲ್ಲಿ ಜನ ಏನೇನೋ ಅಂಧಕಾರದೊಳಗೆ ಮುಳುಗ್ತಾರೆ. ಶಿವಯೋಗಿಗಳು ಆ ಧರ್ಮ ಈ ಧರ್ಮ ಆ ಜಾತಿ ಈ ಜಾತಿ ಅನ್ನೋದೇ ಸರ್ವ ಮಾನವರು ಒಂದೇ ಜಾತಿ ಅನ್ನತಕ್ಕಂಥ ಅಭಿಮಾನವನ್ನಿಟ್ಟುಕೊಂಡು ಹರಿಸ್ತಕ್ಕಂಥ ಭಾವ ಪೂಜ್ಯ ಶಿವಲಿಂಗ ಮಹಾಸ್ವಾಮಿಗಳವರಿಗೆ. ಹೀಗಿರುವಾಗ ಕನವಳ್ಳಿಯಲ್ಲಿ ವೈಷ್ಣವ ಬ್ರಾಹ್ಮಣರು ಒಂದು ಸಲ ಕನಸಿನೊಳಗೆ ಕನವಳ್ಳಿ ಸುರೇಶ ಪಾಟೀಲರಿಗೆ ಊರಲ್ಲಿ ಶಿವಲಿಂಗೇಶ್ವರ ಮಹಾಸ್ವಾಮಿಗಳವರ ಪಾದ ಪೂಜೆ ತಮ್ಮೆಲ್ಲ ಬಂಧುಗಳು ಸೇರಿ ಮಾಡಿಕೊಂಡು ಆಶೀರ್ವಾದ ಮಾಡಿಸಿಕೊಂಡಂತಾಗಿತ್ತಂತ. ಆ ಕನಸು ನೆನಸು ಮಾಡಿಕೊಳ್ಳಬೇಕಂತ ಸುರೇಶ ಪಾಟೀಲರು ಶ್ರೀಮಠಕ್ಕೆ ಬಂದು ಪೂಜ್ಯ ಶಿವಲಿಂಗೇಶ್ವರ ಮಹಾಸ್ವಾಮಿಗಳವರ ಸನ್ನಿಧಾನದೊಳಗೆ ಕನಸಿನ ವಿಷಯ ತಿಳಿಸಿದ್ರಂತ. ಕನವಳ್ಳಿಗೆ ದಯಮಾಡಿಸಬೇಕಂತ ಕೇಳಿದ್ರು. ಆಗ ಪೂಜ್ಯ ಗುರುಗಳು ಹೇಳ್ತಾರೆ, ಪಾಟೀಲ್ರ ನಿಮ್ಮ ಭಕ್ತಿಗೆ ನಾನು ಮೆಚ್ಚಿದ್ದೇನೆ, ಆದ್ರೆ ನಮಗೆ 81 ವಯಸ್ಸ ಆಗ್ತಾವ, ಸ್ವಲ್ಪ ತ್ರಾಸ ಆಗ್ತದ. ಆದ ಕಾರಣ ಶಿವಬಸವ ಮಹಾಶಿವಯೋಗಳ ಗದ್ದಿಗೆ ಸನ್ನಿಧಾನದೊಳಗೆ ಇನ್ನು 15 ದಿವಸದ ನಂತರ ಸೋಮವಾರ 9:30 ಶ್ರೀಮಠದಲ್ಲಿ ಪಾದ ಪೂಜಾ ಮಾಡ್ಕೊಂಡು ಹೋಗ್ರಿ ಅಂತ ತಿಳ್ಕೊಂಡು ಶಿವಗಳು ಅಪ್ಪಣೆ ಮಾಡಿದರು. ಗುರುಗಳ ಅಪ್ಪಣೆಯಂತೆ ಸೋಮವಾರ ದಿವಸ ಎಲ್ಲರೂ ಹಾವೇರಿ ಮಠಕ್ಕೆ ಬರ್ತಾರೆ. ಪೂಜಾ ಸಾಮಗ್ರಿಗಳನ್ನು ತೆಗೆದುಕೊಂಡು ಹೊರಟಾಕ್ಷಣ ಸುರೇಶ ಹೇಳ್ತಾನೆ, ಸ್ವಲ್ಪ ನನ್ನ ಕೆಲಸ ಅದ, ನೀವು ಮುಂದಕ್ಕೆ ನಡ್ರಿ ಮಠಕ್ಕೆ, ನಾ ಕೆಲಸ ಮುಗಿಸ್ಕೊಂಡು ಬರ್ತೀನಿ ಅಂದ. ಅವಾಗ ಎಲ್ಲರೂ ಮಠಕ್ಕೆ ಬಂದಾರ. ಪೂಜ್ಯ ಶಿವಯೋಗಿಗಳ ಪಾದ ಪೂಜೆ ಸಿದ್ಧತೆಯೇ ಆಗ್ಯದ. ಗುರುಗಳು ಸಿಂಹಾಸನ ಮೇಲೆ ಮುಹೂರ್ತ ಮಾಡ್ಯಾರ. 9 ಗಂಟೆ ಆದರೂ ಸುರೇಶ ಪಾಟೀಲರು ಬರಲಿಲ್ಲ. 9:20 ಆದ್ರೂ ಬರಲಿಲ್ಲ. ಎಲ್ಲರೂ ಸುರೇಶ ಪಾಟೀಲರು ಬರಲಿಲ್ಲ, ಪಾಟೀಲರು ಬರಲಿಲ್ಲ ಅಂತ ತಿಳ್ಕೊಂಡು ಬಹಳ ಬಂಧು ಬಾಂಧವರು ಚಿಂತೆ ಮಾಡುತ್ತಿರುವಾಗ ಶಿವಯೋಗಿಗಳು ಹೇಳ್ತಾರಪ್ಪ, ಚಿಂತೆ ಮಾಡಬೇಡ್ರು, ಕೊಟ್ಟ ಮಾತಿಗೆ ತಪ್ಪುವರಲ್ಲ ಸುರೇಶ ಪಾಟೀಲರು. ಈ ಸದ್ಯ ಬರ್ತಾರೆ, 10 ನಿಮಿಷದೊಳಗೆ ಬರ್ತಾರೆ, ಬಂದು ಅವರಿಂದಲೇ ಪಾದ ಪೂಜೆ ನಡೀತದಂತ ಶಿವಯೋಗಿಗಳು ಅಪ್ಪಣೆ ಮಾಡಿದರು. ಅಪ್ಪಣೆ ಮಾಡಿದ ಪ್ರಕಾರವಾಗಿ ಅವರ ಪ್ರಸಾದವಾಣಿಯಂತೆ ಪಾಟೀಲರು ಸರಿಯಾದ ಸಮಯ 9:30 ಬಂದ್ರು ಮಠಕ್ಕೆ. ಎಲ್ಲರಿಗೂ ಆನಂದವಾಗ್ತದ. ಎಳೆನೀರಿನಿಂದ ಪೂಜೆ, ಪತ್ರಿ ಪುಷ್ಪಗಳನ್ನ ಏರಿಸಿ ಭಕ್ತಿ ಭಾವನೆಯಿಂದ ಪಾದ ಪೂಜೆ ಮಾಡಿ ಮಹಾ ಶಿವಯೋಗಿಗಳನ್ನ ಕೊಂಡಾಡಿದರು, ಧ್ಯಾನ ಮಾಡಿದರು. ಮಹಾ ಎಂಥ ಶಿವಯೋಗಿ ಅಂತ. ಎಂತ ಶಕ್ತಿ ಏನೋ ಭಕ್ತಿ ಸ್ವಾಮಿ ನಿನ್ನದೋ, ಎಂತ ಶಕ್ತಿ ಏನೋ ಭಕ್ತಿ ಸ್ವಾಮಿ ನಿನ್ನದೋ, ಶಾಂತಿ ಕಾಂತಿ ತುಂಬಿ ಲಿಂಗ ಪೂಜೆಗೈವದೋ, ಶಾಂತಿ ಕಾಂತಿ ತುಂಬಿ ಲಿಂಗ ಪೂಜೆಗೈವದೋ. ಶಿವನು ಲಿಂಗವಾಗಿ ನಿನ್ನ ಕರದಿ ಬಂದನೋ ಗುರುವೇ, ಶಿವನು ಲಿಂಗವಾಗಿ ನಿನ್ನ ಕರದಿ ಬಂದನೋ ಗುರುವೇ, ಶಿವಲಿಂಗ ನಾಮ ಧರಿಸಿ ಪೂಜೆಗೊಳ್ಳುವನೋ, ಶಿವಲಿಂಗ ನಾಮ ಧರಿಸಿ ಪೂಜೆಗೊಳ್ಳುವನು. ಎಂಥ ಮನಸ್ಸು ಎಂಥ ಸೊಗಸು ಹೃದಯ ನಿನ್ನದೋ ಗುರುವೇ, ಎಂಥ ಮನಸ್ಸು ಎಂಥ ಸೊಗಸು ಹೃದಯ ನಿನ್ನದೋ ಗುರುವೇ, ಸಂತಸ ಸಾಗರವು ಉಕ್ಕಿ ಹರಿವದೋ, ಸಂತಸ ಸಾಗರವು ಉಕ್ಕಿ ಹರಿವದೋ. ಎಂಥ ಶಕ್ತಿ ಏನೋ ಭಕ್ತಿ ಸ್ವಾಮಿ ನಿನ್ನದೋ, ಶಾಂತಿ ಕಾಂತಿ ತುಂಬಿ ಲಿಂಗ ಪೂಜೆಗೈವದೋ, ಲಿಂಗ ಪೂಜೆಗೈವದೋ, ಲಿಂಗ ಪೂಜೆಗೈವದೋ. ಈ ಪ್ರಕಾರವಾಗಿ ಶಿವಯೋಗಿಯ ಶಕ್ತಿಯನ್ನ ಕೊಂಡಾಡಿ
ಅವರ ಪಾದಕ್ಕೆ ನಮಸ್ಕರಿಸಿ ಕಾಣಿಕೆಯನ್ನ ಕೊಟ್ಟು ಗುರುಕೃಪೆಯನ್ನು ಪಡೆದುಕೊಂಡರು. ಕನಸು ನೆನಸಾಯಿತು. ಈಗ ಪೂಜ್ಯ ಶಿವಯೋಗಿಗಳು ಅವರವರ ಭಾವಕ್ಕೆ ಅವರವರ ವೇಷದಲ್ಲಿ ಅವರಿಗೆಲ್ಲ ಗುರು ನೀನೊಬ್ಬನೇ ಅನ್ನುವ ಹಾಗೆ ಅವರವರ ಭಕ್ತಿಗೆ ಭಗವಂತನು ಒಲಿಯುವಂತೆ ಶಿವಲಿಂಗ ಮಹಾಸ್ವಾಮಿಗಳವರು ಒಲಿದರು. ಹೀಗೆ ಅನಂತ ಪವಾಡಗಳು ಮಾಡುತ್ತಿರುವಾಗ ಹಾವೇರಿ, ಮಾದನ ಹಿಪ್ಪರಗಿ, ನಿಡಗುಂದಿ ಕೊಪ್ಪ, ದಾವಣಗೆರೆ, ಇನ್ನೂ ಅನೇಕ ಗ್ರಾಮಗಳು, ನಗರಗಳು, ಕರ್ನಾಟಕ ಅಷ್ಟೇ ಅಲ್ಲ ಇಡೀ ಭಾರತ ದೇಶದ ಭಕ್ತರ ಮನ ಮಂದಿರದಲ್ಲಿ ಹಾವೇರಿ ಹುಕ್ಕೇರಿ ಮಠದ ಶಿವಯೋಗಿಗಳ ನಾಮ ಬೆಳಗುತ್ತಲಿದೆ. ಇಂತಹ ಸಮಯದೊಳಗ ಒಮ್ಮೆ ನಿಡಗುಂದಿ ಕೊಪ್ಪದೊಳಗ ಕರೆಯಪ್ಪ ಕೊಟ್ಟಿಗಿ ಎಂಬ ಶಿವಬಸವ ಮಹಾಸ್ವಾಮಿಗಳ ಮೇಲೆ ಅಪಾರವಾಗಿರುವಂತಹ ಭಕ್ತಿ, ಅವರ ಆಶೀರ್ವಾದದಿಂದ ಸುಖ ಸೌಭಾಗ್ಯವನ್ನು ಕಂಡವರು. ಜೀವನದಲ್ಲಿ ಒಮ್ಮೆಯೂ ಕೂಡ ಶಿವಬಸವ ಮಹಾಸ್ವಾಮಿಗಳವರ ಪುಣ್ಯಾರಾಧನೆ ತಪ್ಪಿಸಿದವನಲ್ಲ. ಒಮ್ಮೆ ತಪ್ಪಿಸ್ಬೇಕಂತ ಮನಸ್ಸು ಮಾಡಿದವ. ಆವತ್ತಿನ ರಾತ್ರಿ ಬೆಳಗಿನ 4 ಗಂಟೆಗೆ ಶಿವಬಸವೇಶ್ವರ ರೂಪದಲ್ಲಿ ಶಿವಲಿಂಗೇಶ್ವರರು ಆ ಕರೆಯಪ್ಪನಿಗೆ ಹೇಳ್ತಾರ, ದರ್ಶನ ಕೊಟ್ಟು ಹೇಳ್ತಾರ, ಅಲೋ ಕರೆಯಪ್ಪ, ಅಜ್ಜನ ಜಾತ್ರೆಗೆ ಒಮ್ಮೆನೂ ತಪ್ಪಿಸಿಲ್ಲ, ಈ ಸಲ ತಪ್ಪಿಸ್ಬೇಕಂತ ನಿರ್ಧಾರ ಮಾಡಿದೆಯಲ್ಲೋ, ಹಾಗೆ ಮಾಡಬೇಡೋ. ತಪಸ್ಸುಗಳು ಎಲ್ಲಾ ಕೊಟ್ಟಾರ, ಹೊನ್ನು ಹೆಣ್ಣು ಮಣ್ಣು ಎಲ್ಲವನ್ನ ಕೊಟ್ಟು ನಿನ್ನ ಜೀವನದೊಳಗೆ ಸಂತೃಪ್ತ ಜೀವನವನ್ನ ನೀಡಿದಾರಂದ ಮೇಲೆ ಅವರ ಜಾತ್ರೆಯನ್ನು ತಪ್ಪಿಸಬಾರದು, ದರ್ಶನ ಪಡ್ಕೊಂಡು ಹೋಗಪ್ಪ ಅಂತ ತಿಳ್ಕೊಂಡು ಅಪ್ಪಣೆ ಮಾಡಿದರು. ಆಗ ಕರೆಯಪ್ಪ ಕೊಟ್ಟಿಗೆ ಎದ್ದು ನೋಡ್ತಾನ, ಅಲ್ಲಿ ಯಾರೂ ಇರಲಿಲ್ಲ. ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಹಾವೇರಿಗೆ ಬಂದು ಗದ್ದಿಗೆ ದರ್ಶನ ಮಾಡಿಕೊಂಡು ಅಭಿಷೇಕ ಮಾಡಿಸಿ ಶಿವಲಿಂಗ ಮಹಾಸ್ವಾಮಿಗಳವರಿಗೆ, ಅಲ್ಲಿರ್ತಕ್ಕಂಥ ಅರ್ಚಕರಿಗೆ, ಸಮಿತಿಯವರಿಗೆ ಎಲ್ಲಾ ವಿಚಾರಗಳನ್ನು ಹೇಳಿದರು. ಅದರಂತೆ ನಡೆದುಕೊಂಡು ಕನಸಿನ ವಿಚಾರ ಎಲ್ಲವೂ ಗುರು ಮಹಿಮೆಯನ್ನ ಕೊಂಡಾಡ್ತಾ ತಮ್ಮ ಜೀವನವನ್ನ ಪಾವನ ಮಾಡಿಕೊಂಡು ನಿಡಗುಂದಿ ಕೊಪ್ಪದ ಭಕ್ತರು ಶ್ರೀ ಮಠದ ಮೇಲೆ ಶಿವಯೋಗಿಗಳ ಮೇಲೆ ಬಹಳ ಅಪಾರವಾಗಿರ್ತಕ್ಕಂಥ ಮಹಿಮೆಯನ್ನ ಇಟ್ಟುಕೊಂಡಿರ್ತಕ್ಕಂಥ ಮಾನಭಾವರು. ಇಂತಹ ಶಿವಯೋಗಿಗಳು ಒಂದು ಸಲ ಏನಾಗ್ತದೆ, ಮರಣವನ್ನೇ ಗೆದ್ದ ಮಾನುಭಾವ ಶಿವಲಿಂಗ ಶಿವಯೋಗಿಗಳವರು. ದಿನಾಂಕ 27/12/79 ಗುರುವಾರ ದಿವಸ ಪರಮ ಪೂಜ್ಯ ಶಿವಬಸವ ಮಹಾಸ್ವಾಮಿಗಳವರ 34ನೆಯ ಪುಣ್ಯತಿಥಿ ನಿಮಿತ್ತವಾಗಿ ಹಾವೇರಿಯ ಶ್ರೀಮಠದಲ್ಲಿ ಮಹೋತ್ಸವ ನಡೆದಿತ್ತು. ಕಾರ್ಯಕ್ರಮ ಮುಗಿದ ಮೇಲೆ ಸಿಂದಗಿಯ ಪಟ್ಟಾಧ್ಯಕ್ಷರು ಪೂಜ್ಯರ ಜನ್ಮ ಕುಂಡಲಿ ಪ್ರಸ್ತಾಪ ಮಾಡಿದರು. ಅದೇ ಪ್ರಕಾರ 1979 ಅಕ್ಟೋಬರ್ 29 ಪೂಜ್ಯರಿಗೆ ಗಂಡಾಂತರವಿತ್ತು. ಅದಕ್ಕೆ ಮುಂದೆ ಕಾಸಿಯ ಜ್ಯೋತಿಷಿ ಏನೂ ಬರೆದಿರಲಿಲ್ಲ. ದೊಡ್ಡ ಗಂಡಾಂತರ ಜೀವನ ಪರಿಸಮಾಪ್ತಿ ಎಂದು ಬರೆದಿತ್ತು. ಇದನ್ನು ತಿಳಿದ ಭಕ್ತರಿಗೆ ಆಶ್ಚರ್ಯವಾಗ್ತದೆ. ಆಗ ಶ್ರೀಗಳು ಕೊನೆಗೆ ಆಶೀರ್ವಚನದೊಳಗೆ ಒಂದು ದಿವಸ ಹೇಳ್ತಾರೆ, ತಮ್ಮ ಜನ್ಮ ಕುಂಡಲಿಯ ಪ್ರಸ್ತಾಪ ಮಾಡುತ್ತಾರೆ. ಈ ಕುಂಡಲಿಯ ವಿಷಯ ತಿಳಿದು ಅನೇಕ ಭಕ್ತರು ನಮ್ಮನ್ನು ಕಾಣಲು ಬಂದರು. ನಮಗೇನು ಅದರಿಂದ ಭಯವಿರಲಿಲ್ಲ. ಯಾಕೆ? ಮರಣವನ್ನ ಗೆದ್ದ ಮಾನುಭಾವ. ಮರಣ ಬಂದರೇನು ಸಿಟ್ಟಿಲ್ಲ ಅನ್ನುವಂಥ ಮಾತು. ಮರಣ ಬಂದರೇನು ಸಿಟ್ಟಿಲ್ಲ, ಮಹಾ ತಿಳಿದ ಮಹಾತ್ಮರಿಗೆ ಬಿಟ್ಟಿಲ್ಲ. ಮರಣ ಬಂದರೇನು ಸಿಟ್ಟಿಲ್ಲ, ಮಹಾ ತಿಳಿದ ಮಹಾತ್ಮರಿಗೆ ಬಿಟ್ಟಿಲ್ಲ. ಬಿಟ್ಟವರಿವರನು ಕೆಟ್ಟಿಲ್ಲ, ಮಹಾದೇವನ ಹಿಡಿದವರು ಬಿಟ್ಟಿಲ್ಲ. ಮರಣ ಬಂದರೇನು ಸಿಟ್ಟಿಲ್ಲ, ಮಹಾ ತಿಳಿದ ಮಹಾತ್ಮರಿಗೆ ಬಿಟ್ಟಿಲ್ಲ. ಲಟಿಪಿಟಿ ಸಂಸಾರ ನೇಟಿಲ್ಲ, ಇದು ಕಟಗೊಂಡ್ಯಾರೇನು ದಾಟಿಲ್ಲ. ಗುರುವಿನ ಹೊರತು ಮತ್ಯಾರಿಲ್ಲ, ಗುಲಾಮ ದೈವಕ ಗುರುತಿಲ್ಲ. ಮರಣ ಬಂದರೇನು ಸಿಟ್ಟಿಲ್ಲ, ಮಾತಿಳಿದ ಮಹಾತ್ಮರಿಗೆ ಬಿಟ್ಟಿಲ್ಲ. ಮಾತಿಳಿದ ಮಹಾತ್ಮರಿಗೆ ಬಿಟ್ಟಿಲ್ಲ, ಮಾತಿಳಿದ ಮಹಾತ್ಮರಿಗೆ ಬಿಟ್ಟಿಲ್ಲ. ಮರಣ ಬಂದರು ಸಿಟ್ಟಿಲ್ಲ, ಮಹಾ ತಿಳಿದ ಮಹಾತ್ಮರಿಗೂ ಬಿಟ್ಟಿಲ್ಲ. ತನು ಜಾಡ್ಯವೆನಿಸಿತು, ಶೀತ ಜ್ವರ ಬಂದಿತು. ಆಗ ನಾವು ಗುರುವಿನ ಧ್ಯಾನ ಮತ್ತು ಶಿವಮಂತ್ರ ಜಪ ಸತತವಾಗಿ ಮಾಡ್ತಾ ಇದ್ದೀವಿ ಅಂತ ಶಿವಯೋಗಿಗಳು ಹೇಳ್ತಾರೆ. ರಾತ್ರಿ ಶಿವಪೂಜೆಯಲ್ಲಿ ಕುಳಿತಿರುವಾಗ ಅಲ್ಲೇ ನಿದ್ರೆ ಹೋದೆವು. ಯೋಗ ನಿದ್ರೆಯಲ್ಲಿರುವಾಗ ಪೂಜ್ಯ ಶಿವಬಸವ ಮಹಾಸ್ವಾಮಿಗಳು ಬಂದು ಮಸ್ತಕದಲ್ಲಿ ಹಸ್ತವನ್ನಿರಿಸಿ, ಮೃತ್ಯುವನ್ನು ಗೆದ್ದ ಮಹಂತನೋ ನೀನು, ಮೃತ್ಯುವನ್ನು ಗೆದ್ದ ಮಹಾಂತನೋ ನೀನು, ಮರಣವನ್ನೇ ಗೆದ್ದ ಮಹಾಂತನೋ ನೀನು. ಅಪ್ಪ, ನೀನು ಇನ್ನೂ ಇರಬೇಕೋ, ಭಕ್ತರನ್ನು ಉದ್ಧಾರ ಮಾಡಬೇಕೋ, ಬಳಲಿ ಬಂದ ಬಂಜೇರ ಬದುಕನ್ನು ಭಾಗ್ಯ ಮಾಡಬೇಕೋ, ಶಿವಯೋಗಿ ಆಶೀರ್ವಾದ ಸಕಲ ಮಾನವರಿಗಿರಬೇಕು ಅಂತ ತಿಳ್ಕೊಂಡು ಆಶೀರ್ವದಿಸಿ ಕೈಯಲ್ಲಿ ಪ್ರಸಾದವನ್ನಿರಿಸಿ ಸೇವಿಸುವಂತೆ ತಿಳಿಸಿ ಅಂತರ್ಧನರಾದರು. ಅದರಂತೆ ನಾವು ಮಾಡಿದೆವು. ಮೈಯಲ್ಲಿ ಹೊಸ ಚೈತನ್ಯವನ್ನು ಮೂಡಿದಂತಾಯಿತು. ಎಚ್ಚರಗೊಂಡೇವು, ಜಾಡ್ಯವಿಲ್ಲ, ದೂರವಾಗಿತ್ತು ಎಂದು ಸಭೆಯಲ್ಲಿ ತಿಳಿಸಿದಾಗ ಶಿವಯೋಗಿಗಳ ಪ್ರಸಾದವಾಣಿಯನ್ನ ಕೇಳಿದ ಭಕ್ತರೆಲ್ಲ ಆನಂದದಿಂದ ಜೈಘೋಷ ಮಾಡುತ್ತಾ ಶಿವಬಸವೇಶ್ವರ ಮಹಾರಾಜ್ ಕೀ ಜೈ, ಶಿವಲಿಂಗೇಶ್ವರ ಮಹಾರಾಜ್ ಕೀ ಜೈ. ಶ್ರೀಮಠದ ಭಕ್ತರು, ಮಹಿಳಾ ಕಾಲೇಜಿನ ಈ ಯಾವ ಅಡಿಗಲ್ಲು ಸಮಾರಂಭ ನಡೆಸುವಂತಹ ಪದ್ಧತಿ. ಬಹಳ ಜನ ಭಕ್ತರು ಕೂಡಿದರು. ಅಧ್ಯಕ್ಷರು, ಕಾರ್ಯದರ್ಶಿಗಳು ಇವರೆಲ್ಲರ ಸಮ್ಮುಖದೊಳಗೆ ಪುಂಡ್ಲಿಕಪ್ಪ, ದೊಡ್ಡಬಸಪ್ಪ ಶಿರೂರಿವರು ಪೂಜ್ಯ ಶಿವಯೋಳ ಸನ್ನಿಧಾನದಲ್ಲಿ ಕೇಳ್ಕೊಳ್ತಾರೆ.
ಈ ಪೂಜೆ ತಮ್ಮಿಂದ ಆಗಬೇಕಂದಾಗ ಗುರುಗಳು ಹೇಳ್ತಾರ, ನೋಡ್ರಿ ಶಿರೂರವ್ರೆ, ಅಡಿಗಲ್ಲ ಪೂಜೆ ಮಾಡಿಸಿ ಹಾಗೇ ಬಿಡಬಾರ್ದು. ಒಂದು ವರ್ಷದೊಳಗ ಈ ಯಾವ ಕಾರ್ಯವನ್ನ ಮುಗಿಬೇಕು, ಕಟ್ಟಡವನ್ನು ಉದ್ಘಾಟನೆ ಆಗಬೇಕಂತ ಹೇಳಿದಾಗ ಶಿರೂರವರು ಅಧ್ಯಕ್ಷರು, ಕಾರ್ಯದರ್ಶಿಗಳು, ಸಮಸ್ತ ಮಹಾದೈವ ಅಲ್ಲಿ ಹೇಳ್ತಾರೆ, ಬುದ್ಧಿ ತಮ್ಮ ಆಶೀರ್ವಾದದಿಂದ ಸೇವೆ ಮಾಡುತ್ತಿರುವಾಗ, ಪೂಜ್ಯ ಗುರುಗಳ ಒಂದು ಕೃಪೆ ಇರುವಾಗ ಈ ಯಾವ ಮಹತ್ತರವಾಗಿರ್ತಕ್ಕಂಥ ಕಾರ್ಯ ತನ್ನಿಂದ ತಾನಾಗೆ ಸಾಗ್ತದ ಅಂತ ತಿಳ್ಕೊಂಡು ಹೇಳಿದರು. ಭಕ್ತರ ಭಕ್ತಿ, ಗುರುಗಳ ಶಕ್ತಿಯಿಂದ ಒಂದು ವರ್ಷದಲ್ಲಿ 40 ಲಕ್ಷ ರೂಪಾಯಿ ಕಟ್ಟಡ ನಿರ್ಮಾಣವಾಯಿತು. ಶಿವಲಿಂಗೇಶ್ವರ ಮಹಿಳಾ ಕಾಲೇಜು ಎಂದು ನಾಮಕರಣವನ್ನ ಮಾಡಿ ಪೂಜ್ಯರ 80ನೇ ಭೀಮರತಿ ಕಾರ್ಯಕ್ರಮದ ಅಂಗವಾಗಿ ಉದ್ಘಾಟನೆ ಶ್ರೀಗಳಿಂದ ಜರುಗಿತು. ಭೀಮರತಿ ಕಾರ್ಯಕ್ರಮ ಹಾವೇರಿ ಹುಕ್ಕೇರಿ ಮಠದೊಳಗೆ ಸರ್ವ ಧರ್ಮದವರು ಕೂಡಿ ಬಹಳ ವೈಭವದಿಂದ ಜರುಗಿತು. ಸುವರ್ಣ ಅಕ್ಷರದಲ್ಲಿ ಬರೆದಿಡುವಂತಹ ಕಾರ್ಯಕ್ರಮ. ಪೂಜ್ಯ ಶಿವಲಿಂಗೇಶ್ವರ ಮಹಾಸ್ವಾಮಿಗಳವರು ಒಂದು ವ್ಯಕ್ತಿಯಾಗಿರದೆ ನಾಡಿನ ಭಕ್ತರ ದಿವ್ಯ ಶಕ್ತಿಯಾಗಿದೆ. ಅಂಥ ಮಹಾತ್ಮರ ಪುಣ್ಯ ಚರಿತ್ರೆಯನ್ನ ಶ್ರೀಗಳ ಪಾದಕ್ಕ ಈ ಸೇವೆಯನ್ನ ಸಲ್ಲಿಸಿ ಆ ಮಹಾತ್ಮನನ್ನ ಗುಣಗಾನ ಮಾಡೋಣ. ಕಟ್ಟಿದ ಕಲ್ಲಿನ ಕಂಬ ಕೆತ್ತನೆಯ ಶ್ರೀ ಚಲುವ, ಕಟ್ಟಿದ ಕಲ್ಲಿನ ಕಂಬ ಕೆತ್ತನೆಯ ಶ್ರೀ ಚಲುವ, ಮಠವೈತಿ ಹುಕ್ಕೇರಿ ಮಠದಾಗ ಶಿವಲಿಂಗೇಶ, ಮಠವೈತಿ ಹುಕ್ಕೇರಿ ಮಠದಾಗ ಶಿವಲಿಂಗೇಶ, ನಿತಿಲಾಕ್ಷನ ಭಜಿಸಿ ಪೂಜಿಸುತ್ತಿಹನು, ನಿತಿಲಾಕ್ಷನ ಭಜಿಸಿ ಪೂಜಿಸುತ್ತಿಹನು. ಪೂಜೆಯ ನೋಡ್ರಿ ಶಿವಲಿಂಗ ಸ್ವಾಮಿಯದು, ಲಿಂಗ ಪೂಜೆಯ ನೋಡ್ರಿ ಶಿವಲಿಂಗ ಸ್ವಾಮಿಯದು, ಸಂಗಮೇಶನಾಗಿ ಕುಳಿತಿಹನು ಜಂಗಮನು, ಸಂಗಮೇಶನಾಗಿ ಕುಳಿತಿಹನು ಜಂಗಮನು, ಲಿಂಗವೇ ತಾನಾಗಿ ಮೈ ಮರೆದೀಹ, ಲಿಂಗವೇ ತಾನಾಗಿ ಮೈ ಮರೆದೀಹ. ಕಟ್ಟಿದ ಕಲ್ಲಿನ ಕಂಬ ಕೆತ್ತನೆಯ ಶ್ರೀ ಚಲುವ, ಕಟ್ಟಿದ ಕಲ್ಲಿನ ಕಂಬ ಕೆತ್ತನೆಯ ಶ್ರೀ ಚಲುವ, ಮಠವೈತಿ ಹುಕ್ಕೇರಿ ಮಠದಾಗ ಶಿವಲಿಂಗೇಶ, ಮಠವೈತಿ ಹುಕ್ಕೇರಿ ಮಠದಾಗ ಶಿವಲಿಂಗೇಶ, ನಿತಿಲಾಕ್ಷನ ಭಜಿಸಿ ಪೂಜಿಸುತ್ತಿಹನು, ನಿತಿಲಾಕ್ಷನ ಭಜಿಸಿ ಪೂಜಿಸುತ್ತಿಹನು. ಕೆಂಪನ್ನಾದುಂಡು ಮುಖ ಬಿದಿಗಿ ಚಂದ್ರನ ಹಣೆಯ, ಕೆಂಪನ್ನಾದುಂಡು ಮುಖ ಬಿದಿಗಿ ಚಂದ್ರನ ಹಣೆಯ, ತೆಂಪೆಸೆವಾತೈ ಪುಂಡ್ರಧಾರಿ ಶಿವನಂತೆ, ತೆಂಪೆಸೆವಾತೈ ಪುಂಡ್ರಧಾರಿ ಶಿವನಂತೆ, ಪಂಚಸ್ಥಾವಡ ಸರವು ಕೊರಳ ತುಂಬಿ, ಪಂಚಸ್ಥಾವಡ ಸರವು ಕೊರಳ ತುಂಬಿ. ಕಟ್ಟಿದ ಕಲ್ಲಿನ ಕಂಬ ಕೆತ್ತನೆಯ ಶ್ರೀ ಚಲುವ, ಕಟ್ಟಿದ ಕಲ್ಲಿನ ಕಂಬ ಕೆತ್ತನೆಯ ಶ್ರೀ ಚಲುವ, ಮಠವೈತಿ ಹುಕ್ಕೇರಿ ಮಠದಾಗ ಶಿವಲಿಂಗೇಶ, ಮಠವೈತಿ ಹುಕ್ಕೇರಿ ಮಠದಾಗ ಶಿವಲಿಂಗೇಶ, ನಿತಿಲಾಕ್ಷನ ಭಜಿಸಿ ಪೂಜಿಸುತ್ತಿಹನು, ನಿತಿಲಾಕ್ಷನ ಭಜಿಸಿ ಪೂಜಿಸುತ್ತಿಹನು. ಕೆಂಪನ್ನ ಪಾದಕ್ಕೆ ಶ್ರೀಗಂಧದಾವುಗೆ, ಕೆಂಪನ್ನ ಪಾದಕ್ಕೆ ಶ್ರೀಗಂಧದಾವುಗೆ, ಸಂಪನ್ನ ಶಿವಲಿಂಗ ದೇವರು ಮಠದಲ್ಲಿ, ಸಂಪನ್ನ ಶಿವಲಿಂಗ ದೇವರು ಮಠದಲ್ಲಿ, ಪೆಂಪೆಸೆದು ನಡೆಯುವರು ಸಪ್ಪಳಿಲ್ಲ, ಪೆಂಪೆಸೆದು ನಡೆಯುವರು ಸಪ್ಪಳಿಲ್ಲ. ಕಟ್ಟಿದ ಕಲ್ಲಿನ ಕಂಬ ಕೆತ್ತನೆಯ ಶ್ರೀ ಚಲುವ, ಕಟ್ಟಿದ ಕಲ್ಲಿನ ಕಂಬ ಕೆತ್ತನೆಯ ಶ್ರೀ ಚಲುವ, ಮಠವೈತಿ ಹುಕ್ಕೇರಿ ಮಠದಾಗ ಶಿವಲಿಂಗೇಶ, ಮಠವೈತಿ ಹುಕ್ಕೇರಿ ಮಠದಾಗ ಶಿವಲಿಂಗೇಶ, ನಿತಿಲಾಕ್ಷನ ಭಜಿಸಿ ಪೂಜಿಸುತ್ತಿಹನು, ನಿತಿಲಾಕ್ಷನ ಭಜಿಸಿ ಪೂಜಿಸುತ್ತಿಹನು. ಹುಕ್ಕೇರಿ ಮಠದಾಗ ಕಿಕ್ಕಿರಿದು ಕೂಡ್ಯಾರ, ಹುಕ್ಕೇರಿ ಮಠದಾಗ ಕಿಕ್ಕಿರಿದು ಕೂಡ್ಯಾರ, ಭಕ್ತರು ಶಿವಲಿಂಗ ಸ್ವಾಮಿ ದರ್ಶನ
ಐತಿ ಹುಕ್ಕೇರಿ ಮಠದಾಗ ಶಿವಲಿಂಗೇಶ ನಿತಿಲಾಕ್ಷನ ಭಜಿಸಿ ಪೂಜಿಸುತ್ತಿಹನು ನಿತಿಲಾಕ್ಷನ ಭಜಿಸಿ ಪೂಜಿಸುತ್ತಿಹನು ಕಲ್ಲಿನ ಕಂಬಕ್ಕ ಬಿಂಬಿಟ್ಟು ಕುಳಿತಾರ ಕಲ್ಲಿನ ಕಂಬಕ್ಕ ಬಿಂಬಿಟ್ಟು ಕುಳಿತಾರ ಬಲ್ಲಿದರ ಪಂಡಿತರ ಪ್ರವಚನ ಕೇಳ್ತಾರ ಬಲ್ಲಿದರ ಪಂಡಿತರ ಪ್ರವಚನ ಕೇಳ್ತಾರ ಮೆಲ್ಲನೆ ಮುಗುಳಾಗೆ ನಗುತ್ತಾರ ಮೆಲ್ಲನೆ ಮುಗುಳಾಗೆ ನಗುತ್ತಾರ ಮೆಲ್ಲನೆ ಮುಗುಳಾಗೆ ನಗುತ್ತಾರ ವಿಜಯ್ 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 ರೆಕಾರ್ಡಿಂಗ್ ಸರ್ವಿಸಸ್ ದಾಜಿ